ತಮ್ಮ ನಮಸ್ತೆ ಹೆಸರು? ಸರ್, ನನ್ನ ಹೆಸರು ಡಾಕ್ಟರ್ ಗಂಗಾಧರ್ ಅಂತ ಸರ್. ನೇರವಾಗಿ ನಿಮ್ಮ ಮೇಲೆ ಆರೋಪ ಇದೆ. ಹೌದು ಸರ್. ಏನು ಹೇಳ್ತೀರಾ? ಸರ್, ಇದು ಈ ಆರೋಪನ ನೇರವಾಗಿ ಮಾಡಿರೋದ್ರಿಂದ ನಾನು ಇದನ್ನು ಒಪ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಸರ್. ಯಾಕಂದರೆ ಅವರು ಏನು ಜಾಲತಾಣದಲ್ಲಿ ಆಗ್ತಿದ್ದಾರೆ ಅದು ಯಾವುದೂ ಸಹ ಸಾಂದರ್ಭಿಕ ಅಲ್ಲ. ಅಂದರೆ ಆ ಮೆಸೇಜಸ್ಸು ಏನು ಹಾಕಿದ್ದಾರೆ ಅದೆಲ್ಲ ಪರಿಪೂರ್ಣವಾಗಿಲ್ಲ. ಅವ್ರಿಗೆ ಯಾವುದು ಬೇಕೋ ಅದು ಮಾತ್ರ ತಗೊಂಡು ಅವ್ರಿಗೋಸ್ಕರ ಅವ್ರ ಬಗ್ಗೆ ಒಂದು ಸಿಂಪತಿ ಕ್ರಿಯೇಟ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಇದು ಕ್ರಿಯೇಟ್ ಮಾಡಿರೋವಂಥದ್ದು. ಅವರು ಆ ವಿಡಿಯೋದಲ್ಲಿ ಹೇಳಿರೋ ಥರ ನಾನು ಏನು ಐ ಲವ್ ಯು ಹೇಳಿದ್ದೀನಿ, ಲವ್ ಮಾಡದೇ ಇದ್ದರೆ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂಥದ್ದು ಯಾವುದೇ ಸಂದರ್ಭದಲ್ಲಾಗಲಿ ಯಾವುದೇ ರೀತಿಯಲ್ಲಾಗಲಿ ನಾನು ಹೇಳಿಲ್ಲ. ಮತ್ತು ಈಗ ಅದು ನಡೆದಿರೋದು 2.5 ವರ್ಷದ ಹಿಂದೆ. ಮಧ್ಯದಲ್ಲಿ ಒಂದು ಸೂಚನೆ ಸಿಕ್ತು ನನಗೆ. ಸೊ ಅದಾದಮೇಲೆ ಯಾವುದೇ ಸ್ಟೂಡೆಂಟ್, ಅದಕ್ಕಿಂತ ಮುಂಚೆ ಜನರಲ್ಲಾಗಿ ಎಲ್ಲರ ಹತ್ರ ಮಾತಾಡ್ತಿದ್ದೆ. ಅದಾದಮೇಲೆ ಯಾರ ಹತ್ರನೂ ನಾನು ಮೆಸೇಜು ಮಾಡ್ತಿರಲಿಲ್ಲ, ಏನಿಲ್ಲ. ಹುಡುಗಿ ಯಾವಾಗ ಮೆಸೇಜ್ ಮಾಡೋಳು, ಫೋನ್ ಮಾಡೋಳು, ಸೊ ನಾನು ಸಮಂಜಸವಾಗಿ ರಿಪ್ಲೈ ಮಾಡ್ತಿದ್ದೆ. ಇಂಥ ಸಂದರ್ಭದಲ್ಲಿ ಯಾಕಂದರೆ ಈ ಒಂದು ಹಿನ್ನೆಲೆಯಲ್ಲಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಫಸ್ಟ್ ಇಯರ್ ಸಂದರ್ಭದಲ್ಲಿ ಒಂದು ಡಿಪಾರ್ಟ್ಮೆಂಟಲ್ಲಿ ಎಲಿಜಿಬಿಲಿಟಿ ಇಲ್ಲ ಅಂತ. ಯಾಕಂದರೆ ಇದೇ ಪ್ರವೃತ್ತಿ ಮುಂದೆಯಿಂದನೂ ಇದೆ ಹುಡುಗಿದು. ಎಲಿಜಿಬಿಲಿಟಿ ಇಲ್ಲ ಅಂತ. ಸೊ ನಾನು ಅವ್ರಿಗೆ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸರ್ ಅಂತ ನನಗೆ ಹೇಳಿದ್ದಾರೆ. ಸೊ ಯಾಕಮ್ಮ ಮಾಡ್ತೀಯಾ ಅಂತಂದರೆ, ನಾನು ಅವ್ರನ್ನ ಹನಿ ಟ್ರ್ಯಾಪ್ ಮಾಡ್ತೀನಿ ಸರ್. ಸೊ ಅದರಿಂದ ಬೆದರಿಸಿ ನಾನು ಬೇಕಾದ್ರೆ ಅವ್ರ ಹತ್ರ ಎಲಿಜಿಬಿಲಿಟಿ ತೊಗೊಳ್ತೀನಿ ಅಂತ ಹೇಳಿದಂಥ ಸಂದರ್ಭಗಳು ಇದ್ದಾವೆ. ಆ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ಸರ್, ಆ ಥರ ಎಲ್ಲ ಮಾಡಬಾರ್ದು. ಸೊ ಟೀಚರ್ಸು ನಿಮಗೆ ಹೆಲ್ಪ್ ಮಾಡ್ತಾರೆ, ಸೊ ಡೋಂಟ್ ವರಿ ಅಂತ ಕೂಡ ಹೇಳಿದ್ದೀನಿ. ಅದಾದಮೇಲೆ ಈಗ ಒಂದು ಉದ್ದೇಶ ಏನಂತಂದರೆ, 2.5 ವರ್ಷ ಆದಮೇಲೆ ಈಗ ಈ ಸಂದರ್ಭ ಏನಪ್ಪ ಅಂತಂದರೆ, ಈಗ ಅವರ ವೈಯಕ್ತಿಕ ಜೀವನದಲ್ಲಿ ಏನೇನೋ ಇಶ್ಯೂಸ್ ಆಗಿ ಅವರೊಂದು 6 ತಿಂಗಳಿಂದ ಕ್ಲಾಸಸ್ಗೂ ಬಂದಿಲ್ಲ, ಎಕ್ಸಾಮ್ಸು ತೊಗೊಂಡಿಲ್ಲ. ಸೊ ಹಂಗಾಗಿ ಅವರಿಗೆ ಎಲಿಜಿಬಿಲಿಟಿ ಇಲ್ಲ. ಅದು ಯೂನಿವರ್ಸಿಟಿ ರೂಲ್ಸ್ ಪ್ರಕಾರ, NMC ರೂಲ್ಸ್ ಪ್ರಕಾರ ಇಷ್ಟೊಂದು ಎಲಿಜಿಬಿಲಿಟಿ ಇರಬೇಕು ಅನ್ನೋವಂಥ ಒಂದು ಇದೆ. ಸೊ ಆ ಒಂದು ಸಂದರ್ಭದಲ್ಲಿ ಈಗ 3ನೇ ವರ್ಷದಲ್ಲಿರೋದು ಅವ್ರಿಗೆ ಎಲಿಜಿಬಿಲಿಟಿ ಇಲ್ಲ ಅಂತ ಸಂದರ್ಭದಲ್ಲಿ ಇಂಡೈರೆಕ್ಟಾಗಿ ಆ ಸಂಬಂಧಿತ ಪ್ರಾಚಾರ್ಯರ ಮೇಲೆ, ನಮ್ಮ ಡೀನ್ ಆ್ಯಂಡ್ ಡೈರೆಕ್ಟರ್ ಅವ್ರ ಮೇಲೆ ಆಪಾದನೆ ಹೊರಿಸಿ ಅವ್ರ ಮೇಲೆ ವಿಧವಾಗಿ ಪ್ರಯತ್ನ ಮಾಡಿ ಗಲಾಟೆ ಮಾಡೋಕ್ಕೆ ಬಂದಿದ್ದಾರೆ. ಸೊ ರೈತ ಸಂಘದವ್ರನ್ನ ಮತ್ತು ನಮ್ಮ ಜೈ ಭೀಮ್ ಅವ್ರ ಸಂಘದವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಸೊ ಅದು ಯಾವುದಕ್ಕೂ ಅವರು ಒಪ್ಕೊಳ್ಳಿಲ್ಲ ಅಂತ ಹೇಳಿ ಈಗ ನಂದು ಆಲ್ ಆಫ್ ಎ ಸಡನ್ ತೆಗೆದು ನನ್ನ ಮುಖಾಂತರ ಪ್ರೆಷರ್ ಹಾಕ್ಬಿಟ್ಟು ಅದನ್ನು ಎಲಿಜಿಬಿಲಿಟಿ ತೊಗೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಸರ್.